ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ಒಂದೇ ಕಡೆ ಸ್ಟಕ್ ಆಗಿದ್ದೀವಿ, ಎಷ್ಟೇ ಟ್ರೈ ಮಾಡಿದ್ರೂ ಮುಂದೆ ಹೋಗಕ್ಕಾಗ್ತಿಲ್ಲ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಹಾಗಿದ್ರೆ ಈ ವಿಶ್ಲೇಷಣೆ ನಿಮ್ಮಗಾಗಿಯೇ. ಇವತ್ತು ನಾವು ಅಲೆಕ್ಸ್ ಹಾರ್ಮೋಜಿ ಅವರ ಪ್ಲೇಬುಕ್ ಬಳಸಿ ಹಣ ಗಳಿಸೋದ್ ಬಗ್ಗೆ ಇರೋ ದೊಡ್ಡ ದೊಡ್ಡ ಮಿಥ್ಯೆಗಳನ್ನ ಒಡೆದು ಹಾಕೋಣ. ನಿಜವಾದ ದಾರಿ ಯಾವುದು ಅಂತನೂ ನೋಡೋಣ. ಹಾರ್ಮೋಜಿ ಅವರ ಈ ಮಾತು ಕೇಳೋಕೆ ಸ್ವಲ್ಪ ಕಠೋರ ಅನ್ಸಿದ್ರೂ ಇದು ನಿಜ ಅಲ್ವಾ? ಎಷ್ಟೋ ಜನ ಒಂದೇ ತರಹದ ಜೀವನವನ್ನ ತಿಂಗಳುಗಟ್ಲೆ, ವರ್ಷಗಟ್ಲೆ ರಿಪೀಟ್ ಮಾಡ್ತಾನೇ ಇರ್ತಾರೆ. ಇದನ್ನೇ ನಿಶ್ಚಲತೆ ಅನ್ನೋದು. ಆದರೆ ಚಿಂತೆ ಬೇಡ, ಇವತ್ತು ನಾವು ಆ ಚಕ್ರವನ್ನ ಬ್ರೇಕ್ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಇಷ್ಟೊಂದು ಜನ ಯಾಕೆ ಹೀಗೆ ಒಂದೇ ಕಡೆ ಸಿಕ್ಕಾಕಿಕೊಳ್ತಾರೆ? ಕಾರಣ ಏನು ಗೊತ್ತಾ? ನಾವು ಚಿಕ್ಕಂದಿಂದ ಕೇಳ್ತಾ ಬಂದಿರೋ ಕೆಲವು ಸಲಹೆಗಳು. ಎಲ್ರೂ ಇದನ್ನ ನಂಬ್ತಾರೆ, ಆದರೆ ಅವು ಪೂರ್ತಿ ತಪ್ಪು. ನಮ್ಮನ್ನ ಮುಂದೆ ಹೋಗೋಕೆ ಬಿಡದೇ ಇರೋದೇ ಈ ಸಲಹೆಗಳು. ನೋಡಿ, ಈ 3 ಸಲಹೆಗಳನ್ನ ಕೇಳಿದ್ರೆ ವಾವ್, ಎಷ್ಟು ಚೆನ್ನಾಗಿದೆ ಅನ್ಸತ್ತೆ. ಆದ್ರೆ ಇವು ತುಂಬಾನೇ ಅಪಾಯಕಾರಿ. ಮೊದಲು ಇನ್ವೆಸ್ಟ್ ಮಾಡಿ ಅನ್ನೋದು ನಮ್ಮನ್ನ ಸುಮ್ಮನೆ ರಿಸ್ಕ್ಗೆ ತಳ್ಳುತ್ತೆ. ಪ್ಯಾಷನ್ ಫಾಲೋ ಮಾಡಿ ಅನ್ನೋದು ಕೆಲವೊಮ್ಮೆ ನಮ್ಮನ್ನ ದಿವಾಳಿ ಮಾಡ್ಬಿಡ್ಬೋದು. ಒಂದು ಪರ್ಫೆಕ್ಟ್ ಐಡಿಯಾಕ್ಕಾಗಿ ಕಾಯಿರಿ ಅನ್ನೋದು ಅದು ನಮ್ಮನ್ನ ಯಾವತ್ತೂ ಸ್ಟಾರ್ಟ್ ಮಾಡೋದೇ ಬಿಡೋದೇ ಇಲ್ಲ. ಬನ್ನಿ ಇವುಗಳನ್ನ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಸರಿ, ಹಾಗಾದ್ರೆ ಈ ಮಿಥ್ಯಗಳನ್ನೆಲ್ಲ ಬಿಟ್ಟು ನಿಜವಾಗ್ಲೂ ಶ್ರೀಮಂತರು ಏನ್ ಮಾಡ್ತಾರೆ? ಅವರ ನಿಜವಾದ ತಂತ್ರ ಯಾವುದು? ಅದರ ಮೊದಲ ಹೆಜ್ಜೆ ಎಲ್ರೂ ಮಿಸ್ ಮಾಡೋ ಒಂದು ವಿಷಯದ ಮೇಲೆ ಫೋಕಸ್ ಮಾಡೋದು. ಅದೇ ಆಕ್ಟಿವ್ ಇನ್ಕಮ್, ಅಂದ್ರೆ ಸಕ್ರಿಯ ಆದಾಯ. ಸಂಪತ್ತು ಕಟ್ಟೋದಕ್ಕೆ ಇದೇ ನಿಜವಾದ ಫೌಂಡೇಶನ್. ನೋಡಿ, ಇನ್ವೆಸ್ಟ್ ಮಾಡೋದು ತಪ್ಪಲ್ಲ, ಆದ್ರೆ ಅದು ಫಸ್ಟ್ ಸ್ಟೆಪ್ ಅಲ್ಲ, ಲಾಸ್ಟ್ ಸ್ಟೆಪ್. ಹೀಗೆ ಯೋಚಿಸಿ, ನಿಮ್ಮ ಸಕ್ರಿಯ ಆದಾಯ ಅಂದ್ರೆ ಆಕ್ಟಿವ್ ಇನ್ಕಮ್ ಒಂದು ತುಂಬಿ ಹರಿಯೋ ನದಿ ಇದ್ದ ಹಾಗೆ. ಇನ್ವೆಸ್ಟ್ಮೆಂಟ್ ಅನ್ನೋದು ಆ ನದಿಯಿಂದ ನೀರ್ ತಗೊಂಡು ಬೆಳೆ ಬೆಳೆಯೋ ಥರ. ನದಿಯಲ್ಲೇ ನೀರಿಲ್ಲ ಅಂದ್ರೆ ಬೆಳೆ ಎಲ್ಲಿಂದ ಬೆಳುತ್ತೆ ಹೇಳಿ? ಅದೇ ರೀತಿ ಒಳ್ಳೆ ಸ್ಟೇಬಲ್ ಆಕ್ಟಿವ್ ಇನ್ಕಮ್ ಇಲ್ಲದೆ ಇನ್ವೆಸ್ಟ್ ಮಾಡೋದು ಜೂಜಾಟ ಆಡಿದ ಹಾಗೆ ಆಗುತ್ತೆ. ಆಕ್ಟಿವ್ ಇನ್ಕಮ್ನ ಪವರ್ ಏನು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಈ ನಂಬರ್ ನೋಡಿ, $935 ಮಿಲಿಯನ್. ಇದು ಪ್ಯಾಂಡಾ ಎಕ್ಸ್‌ಪ್ರೆಸ್‌ನ ಮಾಲೀಕರು ಒಂದೇ ವರ್ಷದಲ್ಲಿ ಪರ್ಸನಲ್ ಆಗಿ ಗಳಿಸಿದ ಆದಾಯ. ಇದು ಸ್ಟಾಕ್ ಮಾರ್ಕೆಟ್ನಿಂದ ಬಂದಿದ್ದಲ್ಲ, ಅವರ ಬಿಸ್ನೆಸ್ನಿಂದ ಬಂದಿದ್ದು. ಅಂದ್ರೆ ಅವರ ಆಕ್ಟಿವ್ ಇನ್ಕಮ್ ಎಂಜಿನ್ನಿಂದ ಬಂದಿದ್ದು. ಓಕೆ, ಎಲ್ಲರೂ ಪ್ಯಾಂಡಾ ಎಕ್ಸ್‌ಪ್ರೆಸ್ ಕಟ್ಟೋಕ್ಕಾಗಲ್ಲ, ನಿಜ. ಆದರೆ ಇದರ ಹಿಂದಿನ ತತ್ವ ಒಂದೇ. ಮೊದಲು ನಿಮ್ಮದೇ ಆದ ಒಂದು ಇನ್ಕಮ್ ಎಂಜಿನನ್ನ ಬಿಲ್ಡ್ ಮಾಡಿ. ಅದಕ್ಕೆ ಆಕ್ಟಿವ್ ಇನ್ಕಮ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡೋಕ್ ಬೇಕಾದ ಕ್ಯಾಶ್ ಫ್ಲೋ ಕೊಡುತ್ತೆ. ಸುಮ್ನೆ ಅದೃಷ್ಟ, ಲಕ್ ಅಂತ ನಂಬ್ಕೊಂಡ್ ಕೂರೋದು ತುಂಬಾನೇ ರಿಸ್ಕಿ. ಆದ್ರೆ ಸ್ಕಿಲ್ಸ್ ಹಾಗಲ್ಲ, ಕೌಶಲ್ಯಗಳು ನಮ್ಮ ಕಂಟ್ರೋಲಲ್ಲಿರುತ್ತೆ. ಒಂದು ಮಾತು ನೆನ್ಪಿಡಿ, ಇನ್ವೆಸ್ಟ್ಮೆಂಟ್ಸ್ ಮೇಲೆ ಕೆಳಗೆ ಹೋಗ್ಬೋದು, ಆದ್ರೆ ನಿಮ್ಮ ಸ್ಕಿಲ್ಸ್ ಇದೆಯಲ್ಲ, ಅದು ಯಾವತ್ತೂ ನಿಮ್ ಜೊತೆ ಇರುತ್ತೆ. ಅದೇ ನಿಮ್ಮ ನಿಜವಾದ ಆಸ್ತಿ, ಅದನ್ನ ಯಾರೂ ಕದಿಯೋಕ್ಕಾಗಲ್ಲ. ಸರಿ, ಈಗ ಬಹುಶಃ ಎಲ್ಲರಿಗೂ ಇಷ್ಟ ಆಗೋ ಆದ್ರೆ ಅಷ್ಟೇ ಡೇಂಜರಸ್ ಆಗಿರೋ ಒಂದು ಅಡ್ವೈಸ್ ಬಗ್ಗೆ ಮಾತಾಡೋಣ. ನಿಮ್ಮ ಪ್ಯಾಷನನ್ನ ಫಾಲೋ ಮಾಡಿ. ಹಾರ್ಮೋಸಿ ಪ್ರಕಾರ ಈ ಇಮೋಷನ್ ಹಿಂದೆ ಓಡೋದ್ಕಿಂತ ಒಂದು ಸಿಸ್ಟಮ್ಯಾಟಿಕ್ ಪ್ಲೇಬುಕ್ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನಾವೆಲ್ಲ ಇದನ್ನ ಕೇಳೇ ಇರ್ತೀವಿ ಅಲ್ವಾ? ಕೇಳೋಕೆ ಎಷ್ಟು ಮೋಟಿವೇಟಿಂಗ್ ಅನ್ಸುತ್ತೆ. ಆದರೆ ಹಾರ್ಮೋಜಿ ಹೇಳೋ ಪ್ರಕಾರ ಇದೇ ಅಡ್ವೈಸ್ ನಮ್ಮನ್ನ ಫೇಲ್ಯೂರ್ ಕಡೆ ಕರ್ಕೊಂಡು ಹೋಗ್ಬೋದು. ಯಾಕೆ ಹಾಗೆ? ಯಾಕಂದ್ರೆ 2 ಕಾರಣ ಇದೆ. ಮೊದಲನೇದು, ಪ್ಯಾಷನ್ ಅನ್ನೋದು ಚಂಚಲ. ಒಂದಿನ ಇಷ್ಟ ಆಗಿದ್ದು ಇನ್ನೊಂದಿನ ಆಗದೇ ಇರ್ಬೋದು. ಇನ್ನು ಎರಡನೇ ಮತ್ತು ಮುಖ್ಯವಾದ ಕಾರಣ, ನಮ್ಮ ಪ್ಯಾಷನ್ಗೆ ಬೇರೆಯವರು ದುಡ್ಡು ಕೊಡಬೇಕು ಅಂತೇನೂ ಇಲ್ಲ. ಅಂದ್ರೆ ಅದಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆ ಇರಬೇಕಲ್ಲ. ಅದೇ ಸಮಸ್ಯೆ. ಯಾವುದೇ ಉದ್ಯಮದ ಪಯಣ ಈ ರೀತಿ ಇರುತ್ತೆ. ಮೊದಲು ಅಜ್ಞಾನದ ಆಶಾವಾದದಿಂದ ಶುರುವಾಗತ್ತೆ. ಅಂದ್ರೆ ಎಲ್ಲವೂ ಸುಲಭ ಅನ್ಸುತ್ತೆ. ಆಮೇಲೆ ರಿಯಾಲಿಟಿ ಗೊತ್ತಾಗಿ ಜ್ಞಾನದ ನಿರಾಶಾವಾದ ಬರುತ್ತೆ. ಆಮೇಲೆ ಅಲ್ಲಿಗೆ ನೀವು ಹತಾಶೆಯ ಕಣಿವೆಗೆ ಬೀಳ್ತೀರಿ. ಇದು ತುಂಬಾ ಕಷ್ಟದ ಸಮಯ. ಇಲ್ಲೇ ಹೆಚ್ಚಿನ ಜನ ಗಿವ್ ಅಪ್ ಮಾಡಿ ಇನ್ನೊಂದು ಪ್ಯಾಷನ್ ಅಂತ ಹೊಸದಾಗಿ ಶುರು ಮಾಡ್ತಾರೆ. ಮತ್ತೆ ಮೊದಲನೇ ಹಂತಕ್ಕೆ ಬಂದ್ಬಿಡ್ತಾರೆ. ಇಲ್ಲಿದ ನಿಜವಾದ ಟ್ವಿಸ್ಟ್ ಇರೋದು. ಯಶಸ್ಸು ಗಳಿಸ್ಬೇಕು ಅಂದ್ರೆ ಆ ನೋವಿನ 3ನೇ ಹಂತದಲ್ಲೇ ಉಳಿದುಕೊಳ್ಬೇಕು. ಆ ಕಷ್ಟದ ಸಮಯದಲ್ಲೇ ನಾವು ಮುಂದೆ ಹೋಗಬೇಕಾದ ಸ್ಕಿಲ್ಸ್ ಕಲಿಯೋದು. ಕೇಳಬೇಕಾದ ಪ್ರಶ್ನೆ ನನ್ನ ಪ್ಯಾಷನ್ ಏನು ಅಂತಲ್ಲ, ಬದಲಾಗಿ ಯಶಸ್ಸು ಗಳಿಸೋಗ್ಬೇಕಾದ ಸ್ಕಿಲ್ಸ್ ಕಲಿಯೋಕೆ ಈ ನೋವಿನ ಕಣಿವೆಯಲ್ಲಿ ನಾನು ಉಳಿಯೋಕೆ ರೆಡಿ ಇದೀನಾ ಅನ್ನೋದು. ಓಕೆ, ಇಲ್ಲಿ ತನಕ ನಾವು ಹಣದ ಬಗ್ಗೆ ಇರೋ ದೊಡ್ಡ ದೊಡ್ಡ ಸುಳ್ಳುಗಳನ್ನ ನೋಡಿದ್ವಿ. ಇನ್ವೆಸ್ಟ್ಮೆಂಟ್ ಬದಲು ಆಕ್ಟಿವ್ ಇನ್ಕಮ್, ಪ್ಯಾಷನ್ ಬದಲು ನಿರಂತರತೆ ಮೇಲೆ ಫೋಕಸ್ ಮಾಡಬೇಕು ಅಂತ ಗೊತ್ತಾಯ್ತು. ಈಗ ಪ್ರಶ್ನೆ ಬರೋದು, ಇದೆಲ್ಲವನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ? ಬನ್ನಿ ಹಾರ್ಮೋಜಿ ಅವರ ಆಕ್ಷನ್ ಪ್ಲಾನ್ ನೋಡೋಣ. ಈಗ ಬಹುಶಃ ಎಲ್ಲರ ಮನಸ್ಸಲ್ಲೂ ಇದೆಲ್ಲ ಕೇಳಕ್ಕೆ ಚೆನ್ನಾಗಿದೆ, ಆದರೆ ಸ್ಟಾರ್ಟ್ ಮಾಡೋದಿದೆಯಲ್ಲ ಅದೇ ಕಷ್ಟ ಅಂತ ಯೋಚನೆ ಬರ್ತಿರ್ಬೋದು. ಆದ್ರೆ ಹಾರ್ಮೋಜಿ ಕೊಡೋ ಉತ್ತರ ನಿಮ್ಮನ್ನ ಆಶ್ಚರ್ಯಪಡಿಸ್ಬೋದು, ಯಾಕಂದ್ರೆ ಅದು ಅಷ್ಟು ಸಿಂಪಲ್ ಆಗಿದೆ.
ಇಲ್ಲಿದೆ ನೋಡಿ 4 ಸಿಂಪಲ್ ಸ್ಟೆಪ್ಸ್. ಮೊದಲನೇದು, ಒಂದು LLC ರಿಜಿಸ್ಟರ್ ಮಾಡಿಸಿ. LLC ಅಂದ್ರೆ ಲಿಮಿಟೆಡ್ ಲಯಬಿಲಿಟಿ ಕಂಪನಿ. ಇದು ನಿಮ್ಮ ಪರ್ಸನಲ್ ಮತ್ತು ಬಿಸ್ನೆಸ್ ಅಸೆಟ್ಸ್ನ ಬೇರೆ ಬೇರೆ ಮಾಡುತ್ತೆ ಲೀಗಲ್ ಆಗಿ. ನೆಕ್ಸ್ಟ್, ಆ LLC ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ. ಆಮೇಲೆ ಅದನ್ನ ಒಂದು ಪೇಮೆಂಟ್ ಪ್ರಾಸೆಸರ್ಗೆ ಕನೆಕ್ಟ್ ಮಾಡಿ. ಕೊನೆಯದಾಗಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಹೊರಗಡೆ ಹೋಗಿ ಒಬ್ಬ ಅಪರಿಚಿತರನ್ನ ನಿಮ್ಗೋಸ್ಕರ ನಾನು ಈ ಕೆಲಸ ಮಾಡ್ತೀನಿ, ಅದಕ್ಕೆ ಹಣ ಕೊಡ್ತೀರಾ ಅಂತ ಕೇಳಿ. ಅಷ್ಟೇ, ಯು ಆರ್ ಆಫಿಷಿಯಲಿ ಇನ್ ಬಿಸ್ನೆಸ್. ಆದರೆ ಯಾರೂ ದುಡ್ಡು ಕೊಡೋಕೆ ರೆಡಿ ಇಲ್ಲ ಅಂದ್ರೆ ಏನ್ ಮಾಡೋದು ಅನ್ನೋದು ಎಲ್ಲರನ್ನೂ ಕಾಡೋ ದೊಡ್ಡ ಪ್ರಶ್ನೆ. ಹೀಗೆ ಯೋಚಿಸಿ, ಒಬ್ಬ ಕ್ರಿಕೆಟರ್ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದಾಗ ನಾನು ಫ್ರೀಯಾಗಿ ಕೆಲಸ ಮಾಡ್ತಿದ್ದೀನಿ ಅಂತಾರಾ? ಇಲ್ಲ, ಅವರು ತಮ್ಮ ಸ್ಕಿಲ್ ಬಿಲ್ಡ್ ಮಾಡ್ತಿದ್ದಾರೆ. ಬಿಸ್ನೆಸ್ ಕೂಡ ಹಾಗೇನೆ. ನೀವು ಫ್ರೀಯಾಗಿ ಕೆಲಸ ಮಾಡ್ತಿಲ್ಲ, ನೀವು ಕಲಿತಿದ್ದೀರಾ. ಇದರಿಂದ ಮುಂದೆ ದುಡ್ಡು ಮಾಡ್ಬೋದು. ಹಾಗಾದ್ರೆ ಈ ಮೊದಲು ಕಲಿ ಆಮೇಲೆ ಗಳಿಸು ಅನ್ನೋ ಪ್ರಿನ್ಸಿಪಲ್ನ ಆಚರಣೆಗೆ ತರೋದು ಹೇಗೆ? ಅದಕ್ಕೆ ಹಾರ್ಮೋಜಿ ಒಂದು ಸಿಂಪಲ್ ಫ್ರೇಮ್ವರ್ಕ್ ಕೊಡ್ತಾರೆ. ಅದೇ 10x10 ಮೆಥಡ್. ಈ ಪ್ಲಾನ್ ತುಂಬಾ ಸರಳ. 10 ಜನರನ್ನು ಹುಡುಕಿ ಅವರಿಗೆ ನಿಮ್ಮ 10 ಗಂಟೆಗಳ ಕಾಲದ ಸೇವೆಯನ್ನ ಫ್ರೀಯಾಗಿ ಕೊಡಿ. ಈ ಟೈಮ್ನಲ್ಲಿ ನಿಮಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಫೀಡ್ಬ್ಯಾಕ್ ಸಿಗುತ್ತೆ, ಮತ್ತೆ ನಿಮ್ಮ ಸೇವೆಯನ್ನ ಇಂಪ್ರೂವ್ ಮಾಡಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೆ ಬದಲಾಗಿ ಅವರಿಂದ ಅದ್ಭುತವಾದ ಟೆಸ್ಟಿಮೋನಿಯಲ್ಸ್ ಮತ್ತೆ ಕೇಸ್ ಸ್ಟಡೀಸ್ ಕಲೆಕ್ಟ್ ಮಾಡಿ. ಇದೊಂದು ವಿನ್ ವಿನ್ ಸಿಚುವೇಶನ್. ನಿಮ್ಮ ಕ್ಲೈಂಟ್ಸ್ಗೆ ಫ್ರೀಯಾಗಿ ವ್ಯಾಲ್ಯೂ ಸಿಗುತ್ತೆ, ನಿಮ್ಗೆ ಅಮೂಲ್ಯವಾದ ಅನುಭವ ಮತ್ತೆ ಪುರಾವೆಗಳು ಸಿಗುತ್ತೆ. ಕೊನೆಗೆ ಇದೆಲ್ಲ ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪಾಯಿಂಟ್ಗೆ ತಂದಿಲ್ಲಿಸುತ್ತೆ. ನಮ್ಮ ಗುರಿ ಬರೀ ದುಡ್ಡು ಮಾಡೋದಷ್ಟೇ ಆಗಿರಬಾರ್ದು. ಬದಲಾಗಿ ಆ ದುಡ್ಡನ್ನ ಗಳಿಸೋಕೆ ಬೇಕಾದ ಸ್ಕಿಲ್, ಡಿಸಿಪ್ಲಿನ್ ಮತ್ತು ರೆಸಿಲಿಯನ್ಸ್ ಅಂದ್ರೆ ಸ್ಥಿತಿಸ್ಥಾಪಕತ್ವ, ಇದೆಲ್ಲ ಬೆಳೆಸ್ಕೊಡೋ ವ್ಯಕ್ತಿ ಆಗೋದೇ ನಮ್ಮ ಗುರಿಯಾಗಬೇಕು. ಹಾಗಾದಾಗ ನಾವು ಯಾವುದೋ ಒಂದು ದೊಡ್ಡ ಗೆಲುವಿಗಾಗಿ ಕಾಯೋದೇ ಬೇಕಿಲ್ಲ. ನಾವು ಪ್ರತಿದಿನ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋತಾ ಗೆಲ್ಬೋದು. ಇಲ್ಲಿ ನಿಜವಾದ ಬಹುಮಾನ ದುಡ್ಡಲ್ಲ, ಆ ಜರ್ನಿಯಲ್ಲಿ ನೀವು ಎಂಥ ವ್ಯಕ್ತಿ ಆಗ್ತೀರಾ ಅನ್ನೋದು. ಸೊ ಕೊನೆಯಲ್ಲಿ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ಬರೀ ದುಡ್ಡು ಮಾಡಬೇಕಾ ಅಥವಾ ಆ ಪ್ರೋಸೆಸ್ನಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಬೆಳಿಬೇಕಾ ಅಂತ.